ನೂತನವಾಗಿ ಸಭಾಪತಿಗಳಾಗಿ ಆಯ್ಕೆಯಾಗಿರುವಂತಹ ಮಾನ್ಯ ಸಲೀಂ ಅಹಮದ್ ಅವರಿಗೆ ನಮ್ಮ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಮೊದಲು ತಿಳಿಸಕ್ಕೆ ಇಷ್ಟಪಡ್ತೇನೆ. ಸಲೀಂ ಅಹಮದ್ ರವರು ಅಪಾರ ಅನುಭವ ಮತ್ತೆ ರಾಜಕೀಯ ಪರಿಣಿತಿ ಹೊಂದಿರುವಂತಹವರು. ಇವತ್ತು ಅವರು ಸಭಾಪತಿಯ ಪೀಠನ ಅಲಂಕರಿಸಿರುವುದು ಬಹಳ ನಮಗೆಲ್ಲ ಸಂತೋಷವಾದಂತಹ ಸಂಗತಿ. ಸಲೀಂ ಅಹಮದ್ ಅವರ ಅಜ್ಜ, ಅವರ ತಾತ ಮುಸ್ತಫಾ ಅಹಮದ್ ರವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಸೊ ಹಾಗಾಗಿ ಅಪ್ಪಟ ದೇಶ ಪ್ರೇಮದ ಕುಟುಂಬದಿಂದ ಬಂದಿರೋರು. ಹಾಗಾಗಿ ರಾಷ್ಟ್ರ ಪ್ರೇಮ ಅನ್ನೋದು ಅವರ ಒಂದು ರಕ್ತಗತವಾಗೇ ಇದೆ. ಅವರು ಬಹಳ ತಳಮಟ್ಟದಿಂದ ರಾಜಕೀಯದಲ್ಲಿ ಬೆಳ್ಕೊಂಡು ಬಂದಂತಹವರು. ವಿದ್ಯಾರ್ಥಿ ದೆಸೆಯಲ್ಲೇ 18ನೇ ವಯಸ್ಸಿನಲ್ಲೇ ಅವರು ರಾಜಕೀಯ ಪ್ರವೇಶ ಮಾಡಿದ್ರು. ಮೊದಲು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಅವರು ತಮ್ಮ ಮೊದಲ ರಾಜಕೀಯ ಹೆಜ್ಜೆ ಇಟ್ಟಿದ್ರು. ನಂತರ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳಿಗೆ ಅವರು ಮಾರು ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಸಂಘಟನೆಯಾದಂತಹ NSU ಅವರು ಪ್ರವೇಶ ಮಾಡಿದ್ರು. ನಂತರ ನಮ್ಮ ಕರ್ನಾಟಕ ರಾಜ್ಯದ NSU ಅಧ್ಯಕ್ಷರಾಗಿ ಅವರು ಹುದ್ದೆಯನ್ನು ಅಲಂಕರಿಸಿದ್ರು. ನಂತರ ನಮ್ಮ ರಾಷ್ಟ್ರದ ಅಖಿಲ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆ, ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರು ಕೂಡ ಆದರು. ಅದಲ್ಲದೆ ಬೇಕಾದಷ್ಟು ಅವರು ಹುದ್ದೆಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಅಲಂಕಾರ ಮಾಡಿದ್ದಾರೆ. ಅವರು ಭಾರತೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿದ್ರು, KPCC ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ತೆಲಂಗಾಣ ರಾಜ್ಯದ ಉಸ್ತುವಾರಿಯಾಗಿ ಆಗಿದ್ದಾರೆ. ಮತ್ತೆ ಅವರ ಒಂದು ಸಂಘಟನಾ ಶಕ್ತಿ ಮತ್ತೆ ರಾಜಕೀಯ ಒಂದು ಪರಿಣಿತಿಯನ್ನ ಗಮನಿಸಿ ನಮ್ಮ ಪಕ್ಷ ಇಷ್ಟೆಲ್ಲ ಅವರಿಗೆ ಹುದ್ದೆಗಳನ್ನ ಕೊಟ್ಟಂತ ಎಲ್ಲ ಜವಾಬ್ದಾರಿಗಳನ್ನ ಬಹಳ ಜವಾಬ್ದಾರಿಯಿಂದ ಬಹಳ ದಕ್ಷತೆಯಿಂದ ಸಲೀಂ ಅಹಮದ್ ಅವರು ನಿರ್ವಹಿಸಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರದ ನೆಹರು ಯುವ ಕೇಂದ್ರ ಸಂಘಟನೆ ಅಧ್ಯಕ್ಷರಾಗಿ ಕೂಡ ಅವರು ಸೇವೆ ಸಲ್ಲಿಸಿ ನಮ್ಮ ಗ್ರಾಮೀಣ ಯುವಕರ ಕೌಶಲ್ಯ ಅಭಿವೃದ್ಧಿಗೆ ಅವರು ಕೊಡುಗೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಮೂರು ಬಾರಿ ಅವರು ವಿಧಾನ ಪರಿಷತ್ತಿನಿಂದ ಶಾಸಕರಾಗಿದ್ದಾರೆ. ಮತ್ತೆ 3 ಬಾರಿ ನಮ್ಮ ಸರ್ಕಾರಿ ಮುಖ್ಯ ಸಚೇತಕರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ವಿಧಾನ ಪರಿಷತ್ತಿನ ಎಲ್ಲ ಕಾರ್ಯಕಲಾಪಗಳ ಬಗ್ಗೆ ಅವರಿಗೆ ಆಳವಾದಂತಹ ಜ್ಞಾನ ಇದೆ, ಅನುಭವ ಇದೆ. ಮತ್ತೆ ಇವತ್ತು ನಮ್ಮ ವಿಧಾನ ಪರಿಷತ್ತು ಅಂತಂತಂದ್ರೆ ಚಿಂತಕ ಚಾವಡಿ ಅಂತ ಹೆಸರಾಗಿರುವಂಥದ್ದು, ಹಿರಿಯರ ಮನೆ, ಮೇಲ್ಮನೆ ಅಂತ ಹೆಸರು ಪಡ್ಕೊಂಡಿರುವಂಥದ್ದು. ಈ ಒಂದು ಸದನದಲ್ಲಿ ಯಾವಾಗಲೂ ಕೂಡ ಗುಣಮಟ್ಟದ ಚರ್ಚೆಗಳಾಗಬೇಕು, ಸಾರ್ವಜನಿಕ ಮಹತ್ವದ ಚರ್ಚೆಗಳಾಗಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಕೆಲಸಗಳಾಗಬೇಕು. ರಾಜಕೀಯಕ್ಕಿಂತ ಹೆಚ್ಚಾಗಿ ಜನರ ಪರವಾಗಿ ಕಾಳಜಿ ಇಟ್ಕೊಂಡು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಯಾವಾಗಲೂ ಕೂಡ ಚರ್ಚೆ ಮಾಡ್ತಾರೆ. ಸೊ ಅಂತಹ ಒಂದು ಪರಂಪರೆ ಈ ಒಂದು ಸದನಕ್ಕಿದೆ. ಇಂತಹ ಸದನದ ಒಂದು ಘನತೆಯನ್ನ, ಇದರ ಒಂದು ಗೌರವಯುತವಾದಂತಹ ಪರಂಪರೆಯನ್ನ ಬೆಳೆಸ್ಕೊಂಡು ಹೋಗ್ಬೇಕಾದಂತಹ ಜವಾಬ್ದಾರಿ ಇವತ್ತು ಸಲೀಂ ಅಹಮದ್ ಅವ್ರ ಮೇಲಿದೆ. ಅವರು ಆ ಕೆಲಸ ಖಂಡಿತ ಮಾಡ್ತಾರೆ. ಈಗಾಗಲೇ ಹೇಳಿದಾಗ ಅವ್ರಿಗೆ ಅಪಾರವಾದಂತಹ ಅನುಭವ ಇರೋದ್ರಿಂದ ಆ ಪೀಠದ ಘನತೆ ಮತ್ತೆ ಗೌರವ ಇಲ್ಲೆಲ್ಲರಿಗಿಂತ ಹೆಚ್ಚಾಗಿ ಅದ್ರ ಏನು ಅನ್ನೋದು ಅವ್ರಿಗೆ ಅದ್ರ ಅರಿವಿದೆ. ಮತ್ತೆ ಅವರು ಆ ಪೀಠದಲ್ಲಿ ಕೂತ್ಕೊಂಡು ಎಲ್ಲ ಸದಸ್ಯರಿಗೂ ಕೂಡ ನ್ಯಾಯ ಒದಗಿಸ್ಬೇಕಂತ ಕೆಲಸ ಅವ್ರು ಮಾಡ್ಬೇಕಾಗಿದೆ. ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ಯಾರ ಮಧ್ಯೆ ಕೂಡ ಯಾವುದೇ ಭೇದ ಭಾವ ಮಾಡದೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿ ಕಲಾಪಗಳು ಸುಗಮವಾಗಿ ನಡ್ಸ್ಕೊಂಡು ಹೋಗುವಂತ ಕೆಲಸನ ಅವ್ರು ಮಾಡ್ಬೇಕಾಗಿದೆ. ಖಂಡಿತ ಆ ಕೆಲಸನ ಅವರು ಬಹಳ ಸಮರ್ಥವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ 100ಕ್ಕೆ 100ರಷ್ಟಿದೆ. ಸೊ ಹಾಗಾಗಿ ಇವತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತೆ ಇಷ್ಟೆಲ್ಲ ಅನುಭವ ಇರುವಂತಹ ಸಲೀಂ ಅಹಮದ್ ಅವರು ಇವತ್ತು ಸಭಾಪತಿ ಪೀಠನ ಅಲಂಕರಿಸಲು ಬಹಳ ಸಂತೋಷವಾದಂತ ವಿಚಾರ. ಅವರು ಈ ಒಂದು ಕೆಲಸನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಶುಭ ಹಾರೈಕೆಗಳನ್ನು ತಿಳಿಸ್ತೇನೆ. ನಿಮ್ಮ ರಾಜಕೀಯ ಜೀವನದಲ್ಲಿ ಇನ್ನೂ ಎತ್ತರ ಸ್ಥಾನಗಳನ್ನ ನೀವು ಪಡ್ಕೊಳ್ಳಿ ಅಂತಲೂ ಕೂಡ ನಾನು ಆಶಿಸ್ತಾ ಇವತ್ತು ನಿಮಗೆ ಧನ್ಯವಾದಗಳನ್ನ, ಶುಭಾಶಯಗಳನ್ನು ತಿಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೆ.